ಅಲ್ಲ ಈ ಮನೆಯಾಗೆ ನಾನು ನೀನು ಅನ್ಕೊಂಡವ್ರೆ ಅಂತ ನಾನು ನಿನ್ನ ವಯಸ್ಸಿನ ಹುಡುಗಿನೇ ಒಂದೇ ಸಮ ಬೆಳಗಿನ ಸಂಧೆ ಗಂಟ ಮಾಡ್ತಾ ಇರೋಕ್ಕೆ ನನಗೇನು ಸಾಕಾಗಿಲ್ವೇ ಕಟ್ಕೊಂಡು ಗಂಡ ಅನ್ಸ್ಕೊಂಡವನು ಈ ವಯಸ್ಸಿನಾಗೂ ದುಡಿ ದುಡಿ ಅಂತಾನೆ. ಅಯ್ಯೋ ನನ್ನ ಹಣೆ ಬರೋಕ್ಕೆ ಬಾ. ಅಲ್ಲ ಸೊಸೆದಿರಿದ್ರೆ ಅಚ್ಚುಕಟ್ಟಾಗಿ ಕುತ್ಕೋಬೋದು ಅಂತಾರೆ, ಇದೇ ಕುತ್ಕೊಳ್ಳೋದು. ಅವಳ ಅಪ್ಪನ ಮನೆ ಇವಳ ಅಪ್ಪನ ಮನೆಗೆ ಇದ್ದಾಗ ನಾನೇ ಸೇವೆ ಮಾಡಬೇಕು, ಎದ್ದರೆ ಅಪ್ಪನ ಮನೆಗೆ ಹೊಂಟ್ಬಿಡ್ತಾರೆ. ಈಗ ಈ ಸಸಿ ಆಳೆ ಇದೆಲ್ಲ ಕಳೀತಾ 3-4 ದಿವಸ ಹೊತ್ತಾಯಿತು. ಅಚ್ಚುಕಟ್ಟಾಗಿ ಇಲ್ಲಿ ಓಡಾಡ್ಕೊಂಡು ಅವಳೆ ಅವ್ರ ಅಪ್ಪನ ಮನೆಯವರ ಹುಷಾರಾಗ್ಬಿಟ್ಟಾಳೆ. ಇಲ್ಲಿದ್ದು ಕೆಲಸ ಮಾಡೋರು ಹಾಕಿಲ್ವೇ. ಈಗ ಗಂಡ ಕುಂಡಿಸಿ ರೂಢಿ ಮಾಡೋದನ್ನೆಲ್ಲ ಮೈಗಳು ಬಿದ್ದುಬಿಟ್ಟವಳೆ. ಈಗ ಇಲ್ಲಿ ಕೆಲಸ ಮಾಡೋರು ಯಾರು ಅಂತ ಗಂಡನ ಕಿವಿ ಚುಚ್ಕೊಂಡು ಅಪ್ಪನ ಮನೆಗೆ ಕರ್ಕೊಂಡು ನಡಿ ಇಂಥ ಖಾತೆ ತೆಗ್ದವಳೆ. ನನಗೆ ಕಾಣ ಸುಧಾರಿಸ್ಕೋಬೇಕಂತೆ ನೋವು ಅಂತೆ. ಇವನು ಅದಕ್ಕೆ ತಕ್ಕನಂಗೆ ಅವನೇ ತಗೋ. ಈ ನನ್ನ ಗಂಡ ಸರಿ, ಯಾರೆಲ್ಲಾರು ಹೋಗ್ಲಿ ಮನೇಲಿ ಮಾಡಿ ಸಾಯಿ ಅಂತ. ಇದಕ್ಕೇನಾರು ಒಂದು ಕತೆ ಮಾಡ್ಬೇಕಲ್ಲ. ಇಲ್ಲಿ ಹುಷಾರಿಲ್ವಂತೆ, ಅವ್ರ ಅಪ್ಪನ ಮನೆಗೂ ರಚ್ಕಟ್ಟು ಮಾಡ್ಬಿಟ್ಕೊ ಬಂದ್ಬಿಡ್ತಾಳಂತೆ. ಏನು ಹೇಳ್ತಾವಳು ಎಲ್ಲ ಇವಳ್ದೆಯ. ಅವನಿಗೇನು ಗೊತ್ತಾಯ್ತದೆ ಹೆಂಗಸು ಸಂಕಟ ಬಾಧೆ ಎಲ್ಲ. ಮನೇಲಿ ಮಾಡೋರು ಯಾರು ಅಂತ ಓಡೋಗೋಕ್ಕೆ ಹಿಂಗೆ ನೆವಗಳು ತಕ್ಕೊಂಡು ಕೂತವಳೆ. ಈಗ ನಾನೇ ಇದಕ್ಕೇನಾರ ಮಾಡಬೇಕು. ನಾನೇ ಒಂದು 2 ದಿವಸದ ಮಟ್ಟಿಗೆ ಪೊಯ್ಯಿ ಮನೆಗೆ ಓಡಿ ಬಂದ್ಬಿಟ್ಲ. ಹೆಂಗಿರು ಒಳಿ ಅಂದರು ಬನ್ನಿ ಅಂತ ಕರೆದವ್ರಲ್ಲ. ಆವಾಗ ಅಚ್ಚುಕಟ್ಟಾಗಿ ಗಂಡನಿಗೆ ಬೇಯಿಸೋಕ್ಕೆ ಕಾರು ಎಲ್ಲೂ ಹೋಗ್ದಿರ ಇಲ್ಲೇ ಸೇರ್ಕೊತಾಳೆ. ಹಾಂ ಹಾಗೇನಾರ ನಾನು ಈಗ ಹೋಯ್ತೀನಿ ಅಂದರೆ ಯಾರು ಅಂತಾರೋ ಬಿಡ್ತಾರೋ, ನನ್ನ ಗಂಡನೇ ಸಾಕು. ಅವಳು ಹೋಯ್ತೀನಿ ಅಂತ ರಾತ್ರಿ ಅಂತಲೂ ಬೆಳಿಗ್ಗೆಗೆ ಮಗಳು ನೆನಪಾಯ್ತೆ ನಮ್ಮಿ ಅಂತ ಈ ವೈನಿ ಎದ್ದು ಕೊಟ್ಬಿಡ್ತಾನೆ ಎಲ್ಲರಿಗೂ. ಏನು ಮಾಡೋದು ಹಾಳಾದ್ದು. ಹಿಂಗೆ ಹೋಯ್ತಾಳೆ ಅಂತ ವಿಷಯ ಗೊತ್ತಾಗಿದ್ರು ಫಸ್ಟೇ ನಾನೇ ಭಯ ಕೊಡ್ತಿದ್ದೆ. ಈಗ ಹೋಗೋದು ತಪ್ಸೋಕೆ ಹಾಕಿಲ್ಲ. ಈಗ ನಾನು ಹೋಯ್ತೀನಿ ಅಂದರೆ ಬೇಕಿರೋ ಅವಳು ಬಂದಮೇಲೆ ಹೋಗು, ಈಗ ಅವಳು ಹೋಗ್ಬೇಕೆ ಅಂತ ಈ ಅಪ್ಪನೇ ಶುರು ಮಾಡ್ತಾರೆ. ಅಯ್ಯೋ ಬಾ ನನ್ನ ಹಣೆ ಬರ ಏನು ಮಾಡೋಕ್ಕಾದತ್ತು. ಅವಾಗೆಲ್ಲ ಮನ್ ತುಂಬ ಚಿಕ್ಕತ್ತೆ ಚಿಕ್ಕ ಮಾವ ಅವ್ರ ಮಕ್ಕಳು, ಅತ್ತೆ ಮಾವ ಗಂಡ ಮಕ್ಕಳು ಅಂತ ಆಳುಗಳು ಮನ್ ತುಂಬ ಜನ ಇದ್ರು, ಅವರು ಬೇಸಿಕ್ಕಿದ್ದಾಯಿತು. ಈಗ ಇಳೆ ವಯಸ್ಸಾಯಿತು ಕುತ್ಕೊಳ್ಳೋಣ ಅಂದರೆ ಮಗ ಸೊಸೆ ಮೊಮ್ಮಕ್ಕಳು ಅಂತ ಈ ಮುಕ್ಕವರು ಬೇಸಿಕ್ಕದಾಯ್ತು. ಯಾವತ್ತು ಕುತ್ಕೊಂಡು ಉಣ್ಣು ಹಣೆ ಬರವೇ ಇಲ್ಲ. ಹೇಳ್ಕೊಳಕ್ಕೆ ಜಮೀನ್ದಾರಮ್ಮ. ಈ ಹುಟ್ಟಿಗೆ ನಂದು ಒಂದು ಬಾಳೆ. ಅಯ್ಯ ಬಾ ಗಿರ್ಜೆ ಏನೇ ಮಾಡ್ತಿದ್ಯೆ? ಏನಿಲ್ಲ ಕಣೆ ಹೇಳಿ, ಏನಾಗಬೇಕಾಯ್ತು? ಏನೂ ಇಲ್ಲ, ನಾನು ಹೊಂಟೆ. ಸಸಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಆಮೇಲೆ ಫ್ಯಾಕ್ಟ್ರಿ ತಕ್ಕ ಬರ್ತೀನಿ ನಿಂದವನೇ. ಆ ಹುಡುಗಿ ಅವ್ರ ಅಪ್ಪನ ಮನೆಗೆ ಹೋಗ್ತಾಳೆ, ಬರೀ ಕೈನಾಗ ಕಳಿಸ್ಬಿಡ. ಏನಾದ್ರು ಒಂದಿಷ್ಟು ಕೊಟ್ಟು ಕಳಿಸು ಆಯ್ತಾ? ಹಾಂ ಹ್ಞೂ. ಅಯ್ಯ ನೀವು ಹೇಳ ನಾನು ಕೊಡಬೇಕೆ? ನನಗೆ ಗೊತ್ತಿಲ್ವೇ? ಅಲ್ಲ ಅದೇ ಹೇಳಿದ್ದು, ಓಸಿ ಹೆಚ್ಚಾಗಿ ಕೊಟ್ಟು ಕಳಿಸು. ಪಟೇಲ ಅಲ್ಲಿಂದ ಏನಾರ ಕೊಟ್ಟು ಕಳಿಸ್ತಾನೆ ಇರ್ತಾನೆ. ನಾವು ಹಂಗೆ ಕಳ್ಸಿದ್ರೆ ಏನಂತಾರೆ? ಹಾಂ ಕೊಡ್ತೀನಿ ತಗೊಳ್ಳಿ. ಸರಿ ಬರಲಾ? ಸತೀಶನ ಬೇಗ ಬರೋಕೆ ಹೇಳು. ನಂಗೆ ಆಚೆ ಕೆಲಸ ಅದೇ, ನಾನು ಹೋಗ್ಬೇಕು. ಅವನು ಫ್ಯಾಕ್ಟ್ರಿ ಇರ್ಬೇಕಣ್ಣ. ನೀವು ಒಳ್ಳೆ ಹೇಳಿದ್ರಿ, ನಾನು ಹೇಳೋದೇ ಕೇಳ್ಬಿಟ್ಟಾನೆ. ಮೊದಲೇ ಅತ್ತೆ ಮನೆಗೆ ಹೋಯ್ತಾನೆ. ಇನ್ನು ಅಲ್ಲಿ ಅತ್ತೆ ಮಾವ ಬಾವ ಅಂದ್ಕೊಂಡು ಎಷ್ಟೊತ್ತಾಯ್ತದೋ. ನೀನು ಹೇಳೋದು ಹೇಳು, ನಾನು ಹೇಳಿನಿ ಅವನಿಗೆ. ಅಯ್ಯೋ ಮುಕ್ತ ಬಾ, ನೀನು ಸರಿಯಾಗಿದ್ದೀರಿ, ನಮ್ಗೆ ಯಾಕೆ ಬಾಳು. ಅವ್ರ ಮಕ್ಳನ್ನ ದಮ್ಮಯ್ಯದತ್ತೆ ಅನ್ನೋದು. ನಮ್ಮ ಮಕ್ಳನ್ನ ವಾರಗಣ್ಣಲ್ಲಿ ನೋಡಿದೆ, ಕಂಡವ್ರ ಮಕ್ಳನ್ನ ನೆತ್ತಿ ಮೇಲೆ ಕುಂಡಿಸ್ಕೊಂಡೆ. ಓಹೋ ಗಿರ್ಜಕ್ಕೋ, ಏನು ಪುರ್ಸೊತ್ತಾಗಿ ನಿಂತ್ಬಿಟ್ಟೆ? ಓ ಬಾರ್ಲೆ ಸಾವಿತ್ರಿ, ಪುರ್ಸೊತ್ಕೋದೆ ನೀನು. ಎಲ್ಲೇ ನೆನ್ನೆಯಿಂದ ತಲೆ ಎಲ್ಲ ಇವಾಗ ಬಂದಿದ್ದಿ? ಅಯ್ಯೋ ಯಾಕ ನನ್ನ ಕತೆ ಯಾಕೆ ಕೇಳಿ. ನೆನ್ನೆ ದಿವಸ ರೇಷನ್ ಅಂಗಡಿಯವನು ರೇಷನ್ ಕೊಡ್ತಾನೆ ಅಂದ್ಬಿಟ್ಟು ಹೋಗಿ ನಿಂತೋಳು. ಬೆಳಿಗ್ಗೆಯಿಂದ ಸಂಧೆ ಗಂಟ ನಿಂತೆ ಕಣಿ ಅಕ್ಕ, ಸಾಕಾಗೋಯ್ತು ಕಾಲೆಲ್ಲ. ಓ ಅಲ್ಗೋಗಿದ್ದ ಇಸ್ಕೊ ಬಂದು? ಅಯ್ಯೋ ಎಲ್ಲಿ ಇಸ್ಕೊಳ್ಳೋದು, ರೇಷನ್ ಖಾಲಿ ಆಯ್ತು, ಮುಂದಿನ ವಾರ ಹೋಗಮ್ಮ ಅಂತ ಕಳಿಸ್ಬಿಟ್ಟ ಆಳೋದನು. ಮತ್ತೆ ಬೆಳಗಿನ ಸಂಧೆ ಗಂಟ ಏನು ನಿಮ್ಮನ್ನೆಲ್ಲ ನೋಡಕ್ ನಿಲ್ಸಿದ್ನಿ. ಹಾ ಯಾಕ ಏನಂದೆ? ಏನ ಹಂಗಲ್ಲ ಕಂಡೆ, ನಿಮ್ಮನ್ನೆಲ್ಲ ಚಂದಕ್ಕೆ ನಿಲ್ಸ್ಕೊಂಡಿದ್ನಿ ಅಂತ ಅಂದೆ. ಅಯ್ಯ ಆಳವಸ್ತೀವನು ಬಾ, ಅದ್ಯಾಕೆ ನಿಲ್ಸ್ಕೊಂಡಿದ್ನು? ನನಗಂತೂ ನಿಂತು ಸಾಕಾಯ್ತು. ನಾವು ಹೆಂಗಸ್ರೆಲ್ಲ ಹಂಗೆ ಉಕ್ಕೊಂಡು ಬಂದೋ ಬಾ. ಅಯ್ಯೋ ಬಾ, ನಮ್ಮಂತ ಅತ್ತಗೋಲ ಇತ್ತಗೋಲ ಅನ್ನೋರು ಭಾಳ ಬೇಡ ಕಣ. ಅಯ್ಯೋ ಬಾರ್ಲೆ, ಒಬ್ಬೊಬ್ರಿಗೂ ಒಂದೊಂದು ಇದ್ದಿದೆಯಾ. ಅಯ್ಯ ಅಕ್ಕ ಸುಮ್ಕಿರು, ನಿನ್ನಂಗೆ ಎಲ್ಲ ಅಚ್ಚುಕಟ್ಟಾಗಿ ಕುತ್ತಿದ್ದಾಕೆ ಬರಂಗಿರ್ಬೇಕು. ಇಲ್ಲ ಅವಳೆಂತವಳವಳು ಆ ಬಂಗಾರಿ ಹೆಂಗೆ ಎಲ್ಲ ಹೊಂಚ್ಕೊಂಡು ಮಾಡ್ಕೊಳಂಗಿರ್ಬೇಕು. ಇದು ಹೆಂಗೂ ಅಲ್ಲ ನಮ್ಮದು ಬಾ. ಓ ಕೂತಿದ್ದಾಕೆ ಎಲ್ಲ ಬರ್ತದೆ, ಕುತ್ಕೊಂಡು ಉಣ್ಣೋದೇ ಬಾ ನನ್ನ ಕತೆ. ಯಾಕ ಏನಿಲ್ಲ, ಓಸಿ ಉಪ್ಸಾರು ಉಳಿದಿತ್ತು ನೆನ್ನೆದೆಯಾ, ತಿರುಗಿ ಯಾರು ಮಾಡೋರು, ತಿರುಗಿ ಮಾಡಿದ್ರೆ ಅದು ಹಂಗೆ ಉಳ್ಕೊಬಿಡ್ತದೆ ಅಂತೇಳಿ ಅದಕ್ಕೆ ಒಂದಿಷ್ಟು ಹಾಲು ಕಾಯಿಸಿವ್ನಿ. ಎಪ್ಪ ಇಟ್ಬಿಟ್ರೆ ಮಧ್ಯಾಹ್ನಕ್ಕೆ ಕತೆ ಕಳ್ಕೊಬೋದು. ಎಪ್ಪೇ ಇಲ್ಲ ಕಣೆ ಹೇಳು, ನಾನು ಸುಮ್ಕಾಗೋಗಿದೆ. ಈಗ ಅದೇ ಎಪ್ಪು ಸೀಸ್ಕೊಂಡು ಹೋಗೋಣ ಅಂತ ಬಂದೆ. ನಾನು ನಿನ್ನೆ ಯಾರು ಬಸ್ತಿಯೋಳು ಬತ್ತಾಳೆ ಅಂತ ಸಂಧೆ ಗಂಟ ಕಾದೆ, ನಿನ್ನ ತಲೆಯೇ ಇಲ್ಲ. ಅಯ್ಯೋ ಹೋಗತ್ತಾಗೆ ಎತ್ತಾಗೋದ್ಲು ಅಂದ್ಬಿಟ್ಟು
ನಾವು ಇನ್ನೇನು ಜೋರಾಗಿ ಮಾಡಿಲ್ವಲ್ಲ ಸುಮ್ಕಾದೆ. ವಾ ನಿನ್ನೆ ಹಂಗಾರೆ ಅಚ್ಚುಕಟ್ಟಾಗೆಲ್ಲ ಆಯ್ತೆ, ನಾನು ಕೇಳೋದೇ ಮತ್ತೆ ನೋಡು. ಓ ಅಚ್ಚುಕಟ್ಟಾಗಿ ಆಯಿತು, ಇನ್ನೇನು ಜಾಸ್ತಿ ಜನಕ್ಕೆ ಮಾಡಿಲ್ವಲ್ಲ ಮನೆ ಆಳ್ತಕ್ಕೆ. ಆಯ್ತು ತಗೋ. ಬಂಗಾರಿ ಬಂದಿದ್ಲಿ? ಅವಳು ಮಧ್ಯಾಹ್ನ ಬರಲಿ ಅಂದರೆ ಬರಲಿಲ್ಲ. ಬೆಳಿಗ್ಗೆ ಬಂದು ಒಂದಿಷ್ಟು ಬಾಗಿಲು ಸಾರಿಸ್ಕೊಟ್ಬಿಟ್ಟು ಹೋಗಿದ್ಲು. ಆಮೇಲೆ ಸಂದಿಗೆ ಬಂದ್ಲು. ಊಟನ ಮನೆಗೆ ತಗೊಂಡೋಯ್ತೀನಿ, ಪಾತ್ರೆ ಹಿಡ್ಕೊ ಬಂದಿದ್ಲು, ಕೊಟ್ಟು ಕಳಿಸ್ತೇತಾಗೆ ಉಳ್ದಿದ್ದೆಲ್ಲ. ಓ ಬಂದಿಲ್ಲೇ? ಹಾಂ ಸರಿ. ಸೊಸೆನ ಎಷ್ಟೊತ್ತು ಕಳ್ಸ್ಕೊಡಕ್ಕ? ಇದೇನು ಮನೆಗೆ ಯಾರೂ ಇಲ್ಲ, ಸೈಲೆಂಟಾಗ ಮನೆ? ಇನ್ಯಾವ ಮಕ್ಕಳಿದ್ದಾವೆ ಗಲಗಲ ಅನ್ನೋಕ್ಕೆ ಸೈಲೆಂಟಾಗಿರ್ತೀರಾ? ಮನೆಯಲ್ಲಿ ಎಲ್ಲರೂ ಅವರೇ ತಗೋ. ನಮ್ಮ ಮನೆ ಯಜಮಾನಪ್ಪ ಈಗ ಆಚೆಗೋಯ್ತು, ಇನ್ನು ಮಿಕ್ಕೋರೆಲ್ಲ ಅವರೇ. ಇನ್ನೇನು ಸತೀಶ ಸಸಿ ಮ್ಯಾಲವ್ರೆ, ನಾನು ಇಲ್ಲಿವ್ನಿ. ಇನ್ಯಾರಿದ್ದಾರು? ಇನ್ನು ಅವ್ರು ಹೋದ್ರಲ್ಲ ಅಲ್ಲಿಗೆ ಅವ್ರ ಅಪ್ಪನ ಮನೆಗೆ. ವಾ ಚಿಕ್ಕ ಸೊಸೆ ಹೋದ್ಲು. ಕಿಶೋರ ಅವನು ಬಿಟ್ಬಿಟ್ಟು ಬರ್ತೀನಿ ತೋದನು, ಇನ್ನೂ ಬಂದಿಲ್ಲ ಕಣ್ ಹೇಳು. ವಾ ಹಂಗ ಸರಿ ಕಣವ, ಎಪ್ಪಿದ್ರೆ ಕೊಡು. ಇನ್ನು ಸತೀಶ ಅವನೇ ಅಂದರೆ ನಾವು ಬಾಯ್ ತಡಿನಾರು ಅವ್ನು ಮಾತನ್ನೋದು, ಸತೀಶಂಗೆ ಕೋಪ ಬರೋದು, ಅವ್ನು ತಿರುಗು ಸಣ್ಣದು ಯಾಕೆ ಬೇಕು? ಅವ್ರು ಗಂಡ ಹೆಂಡ್ರು ಇದ್ದಾಗ ನಾವು ಹುಷಾರಾಗಿ ಮಾತಾಡ್ಬೇಕಣ. ಎದ್ಯಾಕ್ಲೆ ನನ್ನ ಮನೆ ಕಣ್ ಬಾರ್ಲೆ, ಯಾರ್ದೇನಿಲ್ಲ ಕಣ ಇಲ್ಲಿ. ಅಯ್ಯೋ ಏನಾದರೂ ನಿಮ್ದು ಒಂಥರ, ನಾವು ಅಷ್ಟಲವರು, ನಾವು ಮಾತಾಡಿ ಕೆಟ್ಟೋರಾಗದು ಯಾಕಕ್ಕ? ಓ ಸೇಪ್ ಕೊಡು. ಓದೇನು ನಾಷ್ಟ ಏನು ಮಾಡಿದೆ? ಅಯ್ಯೋ ನಾಷ್ಟವೇ ರೊಟ್ಟಿ ಬಳ್ದಿ ಚಟ್ನಿ ಮಾಡಿದೆ. ಇನ್ನೇನು ಮಾಡೋ, ನಾನು ಏನೇಳ ಸಾಕಾಗಿತ್ತು ಅದಕ್ಕೆ. ವಾ ರೊಟ್ಟಿ ಮಾಡಿದ್ದೆ? ಏನು ಹುಳ್ಳಿಕಾಯಿ ಚಟ್ನಿಯೋ ಕಾಯಿ ಚಟ್ನಿಯೋ? ಕಾಯಿ ಚಟ್ನಿ. ನಾನು ಅದಕ್ಕೆ ಇದಕ್ಕಿಂತ ಹೊಡೆದಿವಲ್ಲ ಅವೇ ಇದ್ದು, ಕಾಯಿ ತುರಿದ್ಬಿಟ್ಟು ಚಟ್ನಿ ಮಾಡಿದೆ. ಬೆಳಿಗ್ಗೆ ಅನ್ನ ಮಾಡಿದ್ರೆ ನಮ್ಮ ಮನೆಯಪ್ಪ ಒಳ್ಳೆ ಎಗರಾಡ್ತದೆ, ಅದಕ್ಕೆ ರೊಟ್ಟಿ ಚಪಾತಿ ದೋಸೆ ಇಂಥವಾರು ತಿನ್ಕೊಂಡೋಯ್ತದೆ. ಹ್ಞೂ ನೋಡಿದೆ ಕಣ ಹೇಳು, ಜಮೀನ್ದಾರಪ್ಪ ಹೋಯ್ತಾ ಇದ್ರು, ನೋಡ್ಕೊಂಡೆ ಬಂದೆ. ಹಂಗಾರೆ ಜನ ಜೋರೇನೆ ನಿನ್ನೆ? ಹೇಳಿದಲ್ಲೇ ಮನೆ ಆಳ್ತಿಕ್ಕೆ ಅಂತವ. ಇನ್ಯಾವ ಜನ ಜೋರು ಬಂದರು? ನಾವು ಅವ್ರ ಮನೆಯವರು, ನನ್ನ ಮಗಳು ಅಳಿಯ ಬಂದಿರು, ಇನ್ನು ಹಾಸ್ಲೋರು ಇಟ್ಲೋರು ಅಷ್ಟೇ. ಪವಿ ಗಣ್ಣು ಬಂದಿದ್ರೆ? ಹ್ಞೂ ಬಂದಿರು. ಮತ್ತೆ ನಮ್ಮನೆ ನಡೆಯೋ ಕಾರ್ಯಕ್ಕೆ ನನ್ನ ಮಗಳು ಬರ್ದಿರಾದತ್ತೆ. ನನ್ನ ಅಳಿಯ ಮಗಳು ಇಬ್ಬರು ಹೊತ್ನಂತೆರೆ ಬಂದು ಇದ್ದು ಮಾಡಿಬಿಟ್ಟು ಹೋದ್ರು. ಈಗ ಇವ್ರು ಹೊಂಟು ನಿಂತವ್ರು ತಗೋ. ಯಾರು ಎಲ್ಲಿಗೆ? ಅವಳೇನು ಬಸ್ಸಿಗೆ ಕಳಿಸ್ತೋ ಹೋದ್ಲು. ಇವನು ನನ್ನ ಮಗ ಅವಳಿಂದ ಹೋದಾಯಿತು. ಇವಳು ಆಲೆ ಮೈ ಇಲ್ಲದೆ 5 ದಿವಸ ಆಯಿತು, ಇನ್ನೂ ಸುಧಾರಿಸ್ಕೊಂಡಿಲ್ವಂತೆ. ಅವ್ರ ಅಪ್ಪನ ಮನೆಗೆ ಹೋಗಿ ಸುಧಾರಿಸ್ಕೊಬತ್ತಾಳಂತೆ. ಮೈಗಳು ಬಿದ್ದೋಗಳೆ, ಇಲ್ಲಿ ಮಾಡೋರು ಯಾರು ಅಂತ ನೆಪ ಹೊಟ್ಕೊಂಡು ಅತ್ತಾಗಿತ್ತಾಗ ಹಾರಾಡ್ತಾಳೆ. ಆಲೆ ಗಂಡ ಕುಂಡಿಸಿ 2 ತಿಂಗಳಿಂದ ಕೂತಿದ್ದಕ್ಕೆಲ್ಲ ಸೇವೆ ಕೊಡ್ಸಿದ್ನಲ್ಲ, ಈಗ ಅದೇ ಕೇಳ್ತದೆ ಅವಳಿಗೂ. ಓ ಸಸಿ ಅವ್ರ ಅಪ್ಪನ ಮನೆಗೆ ಹೊಂಟವಳ? ಹಾಂ ಅಯ್ಯೋ ಇನ್ನು ಬಿಡು, ಅವಳು ಗಂಡ ಅವ್ರು ಹೇಳ್ದಂಗೆ ಕೇಳ್ತಾನೆ, ಎಂಡ್ರಿಗೆ ನೋವಾಗ್ದಾರಂಗೆ ನೋಡ್ಕೊತಾನೆ ನಮ್ಮಂಗ. ಹ್ಞೂ ಎಂಡ್ರಿಗೆ ನೋವಾಗಂಗಿಲ್ಲ, ನಮ್ಗಾಗಬೇಕು ಕಣ ಹೇಳು, ಇಲ್ಲಿ ಮಾಡಿ ಸಾಕಾಯ್ತದೆ. ವಾ ಹಂಗಾರೆ ಈಗಲೇ ಹೊಂಟು ನಿಂತವಳು, ಬರೋದು ಯಾವತ್ತು? ಯಾವಾಗ ಬರ್ತಾಳೆ ಯಾರೋ ಗೊತ್ತು, ನಮಗೆ ನೇಳಿ ಕೇಳಿ ಹೊಂಟಾಳೆ. ರಾತ್ರಿನಾಗ ನಮ್ಮ ಯಜಮಾನ ಅಪ್ಪಂತವ ಹಂಗಂತ ಇದ್ರು ಇಬ್ರು, ಹೋಗ್ಬಿಟ್ಟು ಬರ್ತೀವಿ 4 ದಿವಸ ಅಂತ. ಅದೇ 4 ದಿವಸವೋ 8 ದಿವಸವೋ ಇಲ್ಲ 10 ದಿವಸ ಆದರೂ ಆಯ್ತು ತಗ. ಓಲಿ ಬಿಡು, ನಿನಗೆ ತಲೆನೋವು ತಪ್ಪು, ಈ ಮಾಡಿಕೊಂಡು ಕುತ್ಕೋಬೇಕಾಯ್ತು. ಹ್ಞೂ ಹಾಗೇನೋ ಬಸ್ರಿ ಅದೆಷ್ಟೋ ತಿಂಗಳಾಗಬೇಕು ಮಾಡ್ಕೊಡತ್ತೆ ಅಂತಿದ್ದ. ಈಗ ಯಾಕೆ ಮಾಡಿಕ್ತಿದ್ದೆ? ಮಾಡಮ್ಮಿ ಅಂತಿದ್ದೆ. ಅಷ್ಟೊತ್ತು ಕಡೆ ಇನ್ನೇ ತಳ್ಕೊಂಡು ಹೋಯ್ತಾ ಇರೋದು ನೋಡು. ಓ ತಮ್ಮ ಬರೋನೆ ಮಾವು ಉಂಟನೆ. ಓ ಇದಾರೋ ಸಾವಿತ್ರಕ್ಕ, ಯಾವಾಗ ಬಂದ್ರಿ? ಹಾಂ ಸತೀಶಣ್ಣ ಈಗ ಬಂದೆ ಕಣ. ಹೇಳೋಣ ಸಂದಾಕಿದ್ದೀರೋ? ಅದು ಎಪ್ಪಿರ್ಲಿಲ್ಲ ಮನೆಯಾಗೆ, ಎಪ್ಪಿಸ್ಕೊಂಡೋಗೋಣ ಅಂತ ಬಂದೆ. ಹಾಂ ಎಪ್ಪಿಸ್ಕೊಂಡು ಹೋಯ್ತಾ ಇದ್ದೀರಾ? ಎಪ್ಪಿಸ್ಕೊಂಡೋಗಿ ಹಾಕ್ಬಿಟ್ಟು ಹೋಗ್ಬೇಡಿ. ಅತ್ತಮ್ಮ ನಾನು ಹೋಗಿದ್ದು ಬರ್ತೀನಿ, ನಾನು ಟ್ರ್ಯಾಕ್ಟರ್ ತಕ್ಕೆ ಹೋಗ್ತೀನಿ, ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಡ. ಸಸಿ ಆಚೆಲ್ಲಿರ್ತೀನಿ, ಬೇನ್ ಬಾ. ಯವ್ವ ನೋಡ್ದ ಗಿರ್ಜಕ್ಕ, ಅದಕ್ಕೆ ನಿಮ್ಮ ಮನೆಗೆ ಬರೋಕ್ಕೆ ಬೇಜಾರು ನೋಡಿ ಹೆಂಗಂತ ಅಂದ್ಬಿಟ್ಟೈತೆ ಸತೀಶ. ನಾನೇನು ಎಪ್ಪಾಕೋ ಕೆಲಸ ಮಾಡೀನಿ? ಏನಿಲ್ಲ ಕಣ್ ಬಾರ್ಲೆ, ಬಾ ಕೂತ್ಕೋ, ಕಾಪಿ ಮಾಡ್ತೀನಿ. ಇನ್ನೇನು ನಾನು ಒಬ್ಳಯ್ಯ, ನೀನು ಮನೆಯಲ್ಲೆಲ್ಲ ಮಾಡಿರಬೇಕು. ಈಗಿಂದ ಹೋಗಿ ಕೂತ್ಕೊಂಡು ಏನು ಮಾಡಿ? ಅಯ್ಯೋ ಸುಮ್ಕಿರು, ನಿಮ್ಮ ಮನೆ ಜನ ನಮ್ಗೆ ನೋಡೋರು ಒಂಥರ ಆಡ್ತಾರೆ. ಆಮೇಲೆ ಸುಮ್ಕೆ ನಾನು ಇಲ್ಲಿ ಕೂತ್ಕೊಳ್ಳೋದು, ಆಮೇಲೆ ಇನ್ನೇನು ಹೇಳೋದು ಮಾಡೋದು ಅನ್ನೋದು ಯಾಕಬೇಕು? ಅಯ್ಯೋ ಬಾರೇ ಗಿರ್ಜಿ, ನಮ್ಮನೆಯಪ್ಪ ಇನ್ನು ಸಂದಿಗೆ ಬರ್ತಾರೆ. ಇವನು ಈಗ ಹೋದ್ರೆ ಯಾವಾಗ ಬರ್ತಾನೋ ಯಾರೂ ಇಲ್ಲ. ಯಾರು ಅನ್ನಕ್ಕೆ ಬಂದವ್ರು ನಿನ್ನ, ನೀನು ಒಳ್ಳೆ ಆಡಬೇಡ. ನೆನ್ನೆ ದೋಸೆ ಸ್ವೀಟು ಪಲ್ಯ ಇಕ್ಕದೆ ಮಡಿಗೆವನಿಗೆ ಕೊಟ್ಟೆನು. ಅಯ್ಯೋ ಯಾಕ ನೀನು ಇಷ್ಟು ಒಳ್ಳೆಯವಳಾಗೋದಕ್ಕೆ ನೀನು ಏನಂದ್ರೂ ನಿಮ್ಮ ಮನೆ ತಿರ್ಗಾ ಬರ್ತೀನಿ. ನಿಮ್ಮ ಮನೆ ಜನ ಏನಾರು ಅಂದ್ಕೊಂಡ್ರು ಪರವಾಗಿಲ್ಲ ಅಂತವ. ಅಯ್ಯ ಇವ್ರಿನ್ನ ಮನೆ ಕಂಡವ್ರೆ ರೀ, ಎದ್ದಳ್ರಿ ಮ್ಯಾಕೆ. ಎದ್ದಳ್ತೀನಿ ಇರೇನ್ರಿ, ಯಾಕೆ ಇಷ್ಟೊತ್ತಿಗೆ ಹಿಂಗೆ ಬಡ್ಕತಾ ಇದ್ದೀ? ಇವತ್ತು ನೆನಪಿಲ್ವೇ? ನಮ್ಮ ಅವ್ನ ಮನೆಗೆ ಕರ್ಕೊಂಡೋಗ್ತೀನಿ ನಿದ್ದೆ ನೋಡೋರು ಇನ್ನೂ ಮಲ್ಗೆ ಇದ್ದೀರಿ. ಓ ಇದು ವಿಷಯ, ಈ ಹೆಣ್ಮಕ್ಳಿಗೆ ಅಪ್ಪನ ಮನೆಗೆ ಹೋಗ್ಬೇಕು ಅಂದ್ರೆ ಅದೇನು ಖುಷಿಯೋ ಏನೋ. ನೀನು ಏನೇ ಉಡ್ಸು ಗಂಡದ ಮನೇಲಿ, ಅಪ್ಪನ ಮನೆ ಅಂದರೆ ಅದೊಂಥರ. ನಾನು ಹೆಣ್ರಿ ಯಾಕಪ್ಪ ಎದ್ದು ಹಿಂಗೆ ಕೋಳಿ ಕೂಗ್ದಂಗೆ ಕೂಗ್ತಾವಳೆ ಥರನೇ ಅನ್ಕೊಂಡೆ. ಅವ್ರ ಅಪ್ಪನ ಮನೆಗೆ ಹೋಗೋ ಸಿರಿಗೆ ಕೂಗ್ತಾವಳೆ. ಎದ್ದೆ ಇರಾಮಿ ಹೊಸಿ.
ಬೇಗ ಎದ್ದಾಳಿ. ಇನ್ನು ನೀವು ಫ್ಯಾಕ್ಟ್ರಿಗೆ ಹೋಗೋಕ್ಕೂ ಲೇಟ್ ಆಗುತ್ತೆ, ನಾನು ಬಿಟ್ಟು ಹೋಗೋದಕ್ಕೆ. ನಾನು ಸ್ನಾನ ಮಾಡ್ಕೊಬತ್ತೀನಿ. ಅಷ್ಟರಲ್ಲಿ ನೀವು ಎದ್ದು ಸ್ನಾನಕ್ಕೆ ರೆಡಿಯಾಗಿರ್ರಿ. ಹ್ಞೂ ಆಯಿತು, ಹೋಗು. ನೀ ಸ್ನಾನದಿಂದ ಬರೋದು ನಾನು ನಿದ್ದೆ ಮುಗಿಸ್ಕೊತೀನಿ. ಏನಂದರೆ ನೀವು ನಾನು ಹೋಗೋಷ್ಟೊಳಗೆ ಎದ್ದು ಕೂತ್ಕೋಬೇಕು. ಎದ್ದ ಅಂದರೆ ಸರಿ. ಎದ್ದೋಳ್ತೀನಿ ಬಿಡೇನ್ರೆ. ಎದ್ದೋಳ್ತೀರಾ ಇಲ್ವಾ? ಯಮ್ಮ ಎದ್ದೋಳ ಗಂಟ ಬಿಡೋಕ್ಕಿಲ್ಲ ತಾಯಿ. ಎದ್ದೆ, ಹೋಗು ನೀನು ಸ್ನಾನಕ್ಕೆ. ಇರ್ರಿ ವಸಿ, ನಾನು ನಮ್ಮ ಸ್ನೇಹಿತರ ಹತ್ರ ವಸಿ ಮಾತಾಡಬೇಕು. ಅದಕ್ಕೆ ನೀವು ಎದ್ದು ಕೂತ್ಕೊಂಡ್ರೆ ಸಂದಾಕಿರ್ತದೆ ಅಂತ ಕೂಗಿದೆ. ಓ ಆಯಿಸ್ಯಾನಾ, ಮಾತಾಡು. ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಸಸಿ. ಈ ಸತೀಶನ ಜೋಡಿ ನಿಮಗೆ ಸ್ಯಾನೆ ಇಷ್ಟ ಆಗದೆ ಅಂತ ನಮ್ಗೆ ಗೊತ್ತು. ನಿಮ್ಮ ಈ ಪ್ರೀತಿಗೆ ನಾವು ಸದಾಕಾಲ ಚಿರುಣಿ. ನನಗೆ ಇವತ್ತು ಹೊಸ ವಿಷಯ ತಗೊಬಂದಿದ್ದೀವಿ. ಇಷ್ಟು ದಿವಸ ನೀವು ಸಿರಿ ಕಾರ್ಟೂನ್ ಲಾಕ್ಸೋಗೆ ಮೂವಿ ಸ್ಟೋರಿ ನೋಡ್ತೀರಿ. ಏನೋ ಕೆಟ್ಗಳಿಗೆ ಅಚಾನಕ್ಕಾಗಿ ಆ ಚಾನಲು ಹೊಂಟೋಯ್ತು. ಅದಕ್ಕೆ ನೀವು ಮೇಲೆ ಯಾರು ಬೇಜಾರು ಮಾಡ್ಕೋಬಾರ್ದು. ನಿಮಗೆ ಇನ್ಮೇಲೆ ಹೊಸ ಚಾನಲ ನಾವು ಮಾಡ್ತಾಯಿದ್ದೀವಿ. ಅದ್ರದ್ದು ಲಿಂಕ ಡಿಸ್ಕ್ರಿಪ್ಷನ್ ಆಗಿರ್ತದೆ, ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಂಗೆ ಅಲ್ಲಿ ನೀವು ಯಾವ ಸ್ಟೋರಿ ಬರ್ತದೆ ಅಂತ ಕೇಳೋದಾದರೆ ಹೇಳ್ವೇನ್ರೆ ಸ್ನೇಹಿತರೆ, ಆ ಚಾನಲ್ನಾಗೆ ನಿಮಗೆ 2 ಸ್ಟೋರಿ ಬರ್ತದೆ. ಒಂದು ಮೂವಿ ಸ್ಟೋರಿ, ಇನ್ನೊಂದು 3 ಹೆಣ್ಮಕ್ಕಳ ಕತೆ ಅಂತ ಹೇಳಿ ಹೆಣ್ಮಕ್ಳು ಸ್ಟೋರಿ. ಸ್ಯಾನೆ ಚೆನ್ನಾಗದೆ, ನಿಮ್ಮೆಲ್ಲರಿಗೂ ಇಷ್ಟ ಆಯ್ತದೆ ಅಂತ ಭಾವಿಸಿದ್ದೀವಿ. ಸ್ನೇಹಿತರೆ, 3 ಹೆಣ್ಮಕ್ಳ ಕತೆ ಸ್ಟೋರಿದು ಒಂದು ಚಿಕ್ಕ ಕತೆ ಹೇಳ್ತೀನಿ ಕೇಳಿ. ಒಂದು ಮಧ್ಯಮ ವರ್ಗದ ವ್ಯಕ್ತಿ ಯಪ್ಪ ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿರ್ತಾನೆ. ಅವನಿಗೆ 3 ಜನ ಹೆಣ್ಮಕ್ಳು. ಮನೆಯಲ್ಲಿ ಆತಗೆ ಅನುಕೂಲವಾಗಿದ್ದಂಗಲ್ಲ, ಈತಗೆ ತೀರಾ ಬಡವರು ಅನ್ನಂಗಲ್ಲ. ಹಂಗೆ ಮಧ್ಯಮ ವರ್ಗದ ಪರಿಸ್ಥಿತಿ. ಈ ಪರಿಸ್ಥಿತಿಲಿ ಆ 3 ಹೆಣ್ಮಕ್ಳನ್ನ ಹೆಂಗೆ ಸಾಕಿ ಸಲ್ವಿ ಮದುವೆ ಮಾಡಿಕೊಟ್ಟು ಕಷ್ಟ ಸುಖ ಮುಂದಕ್ಕೆ ಅವ್ರ ಜೀವನ ಇದು ಮುಂದುವರಿಯುತ್ತೆ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾವು ಭಾವಿಸಿ ಈ ಹೊಸ ಸ್ಟೋರಿ ರೆಡಿ ಮಾಡಿದ್ದೀವಿ. ದಯವಿಟ್ಟು ಇಲ್ಲೇ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರೋ ಇದೇ ಅಂತೆ ಅಲ್ಲವೇ ಸಪೋರ್ಟ್ ಮಾಡಿ. ಎಲ್ಲರೂ ನೋಡಬೇಕು, ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳ್ಕೊತೀವಿ. ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಗೆ ಸಮಯ ಕೇಳ್ತಿದ್ವಿ. ಸಿರಿ ಕಾರ್ಟೂನು ಅದು ಏನೋ ಅಚಾನಕ್ಕಾಗಿ ಹೋಯಿತು, ಹಂಗಂತ ಬೇಜಾರು ಮಾಡ್ಕೋಬೇಡಿ. ಹೊಸ ಚಾನಲ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ ಹೊಸ ಸ್ಟೋರಿಯ ಮೂವಿ ಸ್ಟೋರಿಯ ನೋಡಿ ಖುಷಿಪಡಿ. ರೀ ಇನ್ನೇನು ಕುತ್ಕೊಂಡ್ರಿ, ಬೇರೆ ಎದ್ದಾಳಿ. ಟೈಮ್ ಆಯಿತು. ನಮ್ಮ ಅವ್ವಂಗೆ ಹೇಳಿ ನೀವು ಬತ್ತಿದ್ದೀನಿ ಅಂತವ. ಎದ್ದೇನ್ರಿ. ಹೆಣ್ಮಕ್ಳಿಗೆ ಎಷ್ಟ ನಾವು ಇಲ್ಲಿ ಅಪ್ಪನ ಮನೆಯಿಂದಾಗ ಮಾತ್ರ ಎಲ್ಲ ಹುಷಾರ ಹೋಯ್ತದಲ್ಲಪ್ಪ. ಕುಕ್ಕನೇಳಿ, ನೀವು ಹೆಣ್ಮಗಾಗಿ ಕಂಡೋರ್ ಮನೆಗೆ ಕಟ್ಕೊಂಡು ಬಂದಿದ್ರೆ ಗೊತ್ತಾಗಿರೋದು ಅಪ್ಪನ ಮನೆ ಬೆಲೆ ಹೆಂಗೋ ಏನ್ರೆ. ನನಗೆ ಯಾವ ಬೆಲೆ ಗೊತ್ತಾಯ್ತದೋ ಇಲ್ವೋ, ನಿನ್ನ ಬೆಲೆ ಗೊತ್ತು. ನೀನೊಬ್ಳು ನಗ್ನಗ್ತಾ ಇದ್ದರೆ ನಂಗೆ ಅಷ್ಟೇ ಸಾಕು.